ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಟ್ವಿಸ್ಟೆಡ್ ಆಲೂ ಪರಾಟ ರೆಸಿಪಿ. ಇಲ್ಲಿ ನಾನು 4 ಮೀಡಿಯಂ ಸೈಜ್ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು, ಜೀರಿಗೆ, ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕೊಂಡಿದ್ದೀನಿ. ಒಂದು ಸಣ್ಣ ಮೀಡಿಯಂ ಸೈಜ್ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಹೆಸರು ಬೇಳೆನ ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ. ಹೆಸರು ಬೇಳೆನ ಕೂಗಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ಚಪಾತಿ ಇನ್ನೂ ಸಾಫ್ಟ್ ಆಗುತ್ತೆ, ಹಾಗೆ ಪ್ರೋಟೀನ್ ರಿಚ್ ಆಗೂ ಇರುತ್ತೆ. ನಿಮ್ಗೇನಾದರೂ ಹೆಸರು ಬೇಳೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೇನೆ ಕೂಡ ಚಪಾತಿ ಹಿಟ್ಟನ್ನ ಕಲಿಸ್ಕೊಬೋದು. ಇದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪೊಟ್ಯಾಟೊ ಸಖತ್ತು ಸಾಫ್ಟ್ ಆಗಿರಬೇಕು, ಎಲ್ಲನೂ ಗಂಟು ಇರಬಾರ್ದು. ಇದನ್ನೆಲ್ಲ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಇಡಿ. ಈಗ ಮಿಕ್ಸ್ ಮಾಡಿರೋಂಥ ಪೊಟ್ಯಾಟೊ ಮಸಾಲಾನ ಸೈಡ್ಗೆ ಇಡಿ. ಚಪಾತಿ ಹಿಟ್ಟನ್ನು ತಗೊಂಡು ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೀವೆಷ್ಟು ತೆಳ್ಳಗೆ ಚಪಾತಿನ ಒತ್ಕೊತೀರೋ ಅಷ್ಟೇ ಬೇಗ ಚಪಾತಿ ಬೇಯುತ್ತೆ ಮತ್ತು ಹಸಿಯಾಗಿ ಇರಲ್ಲ. ನಾನು ಚಪಾತಿ ಮಣೆ ತುಂಬಾ ಅಗಲವಾಗಿ ಒತ್ತಿದ್ದೀನಿ. ತುಂಬ ತೆಳ್ಳಗೆ ಹೊತ್ತಿದ್ರೆ ಅರ್ಧೋಗುತ್ತೆ. ಮೀಡಿಯಮ್ ಪ್ರೆಷರಲ್ಲಿ ಇದನ್ನು ಒತ್ತಬೇಕು. ಸೈಡಲ್ಲೆಲ್ಲ ತುಂಬ ಗಟ್ಟಿ ಮಾಡ್ಕೊಬೇಡಿ, ಅದು ಕೂಡ ತೆಳ್ಳಗೆ ಇರಲಿ. ಇವಾಗ ಲಟ್ಸಿರೋ ಚಪಾತಿ ಮೇಲೆ ಆಲೂಗೆಡ್ಡೆದು ಮಿಕ್ಸ್ಚರ್ ಇರುತ್ತೆ ಅಲ್ವಾ, ಅದನ್ನು ಹಾಕಬೇಕು. ಆಲೂಗೆಡ್ಡೆನ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಇದನ್ನು ಕೂಡ ಮೀಡಿಯಮ್ ಆಗೇನೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಚಪಾತಿ ತುಂಬ ಯಾವ ಸೈಡು ಬಿಡಬೇಡಿ. ಇನ್ನು ಇದೇ ಥರ ಕುಕ್ಕಿಂಗ್ ರೆಸಿಪೀಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಫುಲ್ಲು ನೀಟಾಗಿ ತೆಳ್ಳಗೆ ಹರಡ್ಕೊಂಡ್ಮೇಲೆ ಚಾಕು ಅಥವಾ ಪಿಜ್ಜಾ ಕಟ್ಟರ್ ಇದ್ದರೆ ನೀವು ಅದರಿಂದ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋಲಿ ತೋರಿಸ್ತಾ ಇರೋ ಹಾಗೆ ಉದ್ದುದಕ್ಕೆ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡೋದನ್ನು ಕೂಡ ನಾನು ವಿಡಿಯೋದಲ್ಲೇ ತೋರಿಸಿದ್ದೀನಿ. ಅದೇ ಥರ ಮಾಡಿ ತುಂಬ ಜೆಂಟಲಾಗಿ ಮಾಡಬೇಕು. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಹಿಟ್ಟು ಕಿತ್ತೋಗೋದು ಅಥವಾ ಆಲೂಗೆಡ್ಡೆದು ಸ್ಟಫಿಂಗ್ ಆಚೆ ಬರೋದು ಆ ಥರ ಎಲ್ಲ ಆಗುತ್ತೆ. ಇಲ್ಲಿ ತೋರಿಸ್ತಿರೋ ಥರ ರೋಲ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಅದಾದಮೇಲೆ ಚಪಾತಿ ಮಳೆಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಜಂಟಲಾಗಿ ಪ್ರೆಸ್ ಮಾಡಿ. ಮಾಡಿರೋ ಎಲ್ಲ ರೋಲ್ನು ಇದೇ ಥರ ಜಂಟಲಾಗಿ ಪ್ರೆಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಅಥವಾ ತುಪ್ಪನ ಹಾಕೊಬೋದು. ನಾನಿಲ್ಲಿ ತುಪ್ಪನ ಹಾಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅಥವಾ ತುಪ್ಪ ಕರಗಿದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಅಂಥ ಆಲೂ ಪರಾಟನ ಈ ಥರ ಹಾಕೊಬೇಕು. ನಾನು ಇದನ್ನು 2 ಸೈಡೂ ಲೋ ಫ್ಲೇಮಲ್ಲಿ ಇಟ್ಟು 2 to 3 ಮಿನಿಟ್ಸ್ ಕುಕ್ ಮಾಡಿದ್ದೀನಿ. ಹಿಟ್ಟೆಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಮಾಡ್ಕೊಬೇಕು. ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಕು ಅಂತ ಹೇಳಿದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಅಥವಾ ತುಪ್ಪನ ಹಾಕ್ಬೋದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 2 ಮಿನಿಟ್ಸ್ ಅಥವಾ 1 ಮಿನಿಟ್ ಇಟ್ಟರೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಗೀ ಕಡಿಮೆ ಯೂಸ್ ಮಾಡಿರೋದ್ರಿಂದ ನಾನು ಜಾಸ್ತಿ ಟೈಮ್ ಕುಕ್ ಮಾಡಿದ್ದೀನಿ. ನೀವು ಆಯಿಲ್ ಅಥವಾ ಗೀನ ಜಾಸ್ತಿ ಯೂಸ್ ಮಾಡಿದ್ರೆ ಕಡಿಮೆ ಟೈಮ್ ಕುಕ್ ಮಾಡ್ಬೋದು. 2 ಸೈಡು ಇದು ಚೆನ್ನಾಗಿ ಕುಕ್ ಆದಮೇಲೆ ನೀವು ಇದನ್ನು ತಿನ್ಬೋದು. ಇದ್ರ ಜೊತೆಗೆ ಮೊಸರು ಮತ್ತು ಉಪ್ಪಿನಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆನೂ ಕೂಡ ನೀವು ಹಾಕೊಬೋದು. ಇದು ಮಾತ್ರ ಅಲ್ಲ, ನಾರ್ಮಲ್ ಆಲೂ ಪರಾಟ ಜೊತೆಗೂ ಮೊಸರು, ಬೆಣ್ಣೆ ಇದೆಲ್ಲ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.